ಈ ರಾಶಿಯವರನ್ನು ಕಂಡರೆ ಶಿವನಿಗೆ ಪಂಚಪ್ರಾಣವಂತೆ, ಬಯಸಿದ್ದೆಲ್ಲ ಕೊಡುತ್ತಾನೆ. ಶಿವನನ್ನು ಆರಾಧಿಸುವ ಅನೇಕ ಜನರಿದ್ದಾರೆ. ಶಿವನನ್ನು ನಂಬಿಕೊಂಡೇ ಅವರು ಜೀವನ ನಡೆಸುತ್ತಾರೆ. ತನ್ನ ಭಕ್ತರ ಮೇಲೆ ಶಿವ ಎಂದಿಗೂ ಸಣ್ಣ ಸಮಸ್ಯೆ ಬಾರದಂತೆ ತಡೆಯುತ್ತಾನೆ. ಹಾಗೆಯೇ ಶಿವನಿಗೆ ಬಹಳ ಇಷ್ಟವಾಗುವ ಕೆಲ ರಾಶಿಗಳಿದ್ದು ಅವರ ಮೇಲೆ ಜಾಸ್ತಿ ಕೃಪೆ ಇರುತ್ತದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂಬುದು ಇಲ್ಲಿವೆ. ಶಿವನನ್ನು ಮೆಚ್ಚಿಸುವುದು ಬಹಳ ಸುಲಭ ಎನ್ನಲಾಗುತ್ತದೆ. ಶಿವ ಭಕ್ತರು ಕೇಳಿದ ಪ್ರತಿಯೊಂದು ವರವನ್ನೂ ಸಹ ಕರುಣಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಹಾಗಾಗಿ ಶಿವನನ್ನು ಕಂಡರೆ ಭಕ್ತರಿಗೆ ಅದೇನೋ ಪ್ರೀತಿ ಹಾಗೂ ವಿಶ್ವಾಸ ಎನ್ನಬಹುದು. ಅದರಲ್ಲೂ ಮತ್ತೊಂದು ಮುಖ್ಯವಾದ ವಿಚಾರ ಎಂದರೆ ಶಿವನನ್ನು ಮೆಚ್ಚಿಸುವುದು ಬಹಳ ಸುಲಭವಂತೆ. ಭಕ್ತರ ಕೋರಿಕೆಯನ್ನು ಶಿವ ಬಹಳ ಬೇಗ ಈಡೇರಿಸುತ್ತಾನೆ. ಜ್ಯೋತಿಷದ ಪ್ರಕಾರ ಶಿವನಿಗೆ ಕೆಲ ರಾಶಿಯ ಜನರು ಎಂದರೆ ಬಹಳ ಇಷ್ಟವಂತೆ. ಅವರ ಮೇಲೆ ಯಾವಾಗಲೂ ಶಿವನ ಕೃಪೆ ಇರುತ್ತಂತೆ. ಅಲ್ಲದೆ ಈ ರಾಶಿಯ ಜನರು ಏನೇ ಬೇಡಿದರೂ ಶಿವ ಎಂದಿಗೂ ಇಲ್ಲ ಎನ್ನುವುದಿಲ್ಲ ಎನ್ನುವ ನಂಬಿಕೆ ಸಹ ಇದೆ. ಹಾಗಾದರೆ ಶಿವ ಬಹಳ ಇಷ್ಟಪಡುವ ರಾಶಿಗಳು ಯಾವುವು ಹಾಗೂ ಆ ರಾಶಿಯವರ ಮೇಲೆ ಶಿವ ಯಾವ ರೀತಿ ಕೃಪೆ ತೋರುತ್ತಾನೆ ಎಂಬುದು ಇಲ್ಲಿದೆ. ಮೊದಲನೇದಾಗಿ ಕನ್ಯಾ ರಾಶಿ. ಈ ರಾಶಿಯವರನ್ನು ಕಂಡರೆ ಶಿವನಿಗೆ ಬಹಳ ಇಷ್ಟವಂತೆ. ಅಲ್ಲದೆ ಇವರೂ ಸಹ ಶಿವನನ್ನು ಅಪಾರ ಭಕ್ತಿಯಿಂದ ಆರಾಧನೆ ಮಾಡುತ್ತಾರೆ. ಅಲ್ಲದೆ ಈ ರಾಶಿಯವರು ಏನೇ ವರವನ್ನು ಕೇಳಿದರೂ ಶಿವ ಇಲ್ಲ ಎನ್ನುವುದಿಲ್ಲ. ಶಿವನ ಕೃಪೆಯ ಕಾರಣದಿಂದ ಕನ್ಯಾ ರಾಶಿಯವರಿಗೆ ಸಹ ಅನೇಕ ಪ್ರಯೋಜನಗಳು ಸಿಗುತ್ತದೆ. ವೃತ್ತಿ ಜೀವನದಲ್ಲಿ ಉತ್ತಮ ಯಶಸ್ಸು ಸಹ ನಿಮಗೆ ಸಿಗುತ್ತದೆ. ಇದರಿಂದ ಆರ್ಥಿಕವಾಗಿ ಸಹ ಲಾಭವನ್ನು ನೀವು ಅನುಭವಿಸುವ ಸಾಧ್ಯತೆ ಇದೆ. ಎರಡನೆಯಾಗಿ ಮಕರ ರಾಶಿ. ಶಿವನಿಗೆ ಮಕರ ರಾಶಿ ಎಂದರೆ ಬಹಳ ಇಷ್ಟವಂತೆ. ಈ ರಾಶಿಯವರು ಬಯಸಿದ್ದನ್ನೆಲ್ಲವನ್ನೂ ಶಿವ ಕೊಡುತ್ತಾನೆ ಎನ್ನಲಾಗುತ್ತದೆ. ಈ ರಾಶಿಯವರಿಗೆ ಜೀವನದಲ್ಲಿ ಎಂದಿಗೂ ಯಾವುದಕ್ಕೂ ಕೊರತೆ ಆಗುವುದಿಲ್ಲ. ನೀವು ಕುಟುಂಬ ವ್ಯವಹಾರಗಳಲ್ಲಿ ಯಶಸ್ವಿಯಾಗಿರುತ್ತೀರಿ. ಈ ಶಿವರಾತ್ರಿಯ ಸಮಯದಲ್ಲಿ ನಿಮಗೆ ಶಿವನಿಂದ ಹೆಚ್ಚಿನ ಲಾಭ ಸಿಗಲಿದ್ದು, ಯಾವುದೇ ಹೊಸ ವ್ಯವಹಾರವನ್ನು ಆರಂಭ ಮಾಡಿದರೂ ಸಹ ಅದರಿಂದ ಒಳ್ಳೆಯ ಫಲಗಳು ಸಹ ಸಿಗುತ್ತವೆ. ಮೊದಲನೆಯಾಗಿ ಮೇಷರಾಶಿ. ಜ್ಯೋತಿಷದ ಪ್ರಕಾರ ಮೇಷರಾಶಿಯ ಅಧಿಪತಿ ಮಂಗಳ ಗ್ರಹ. ಹಾಗೆ ನಂಬಿಕೆಗಳ ಪ್ರಕಾರ ಶಿವನ ಬೆವರಿನಿಂದ ಮಂಗಳ ಗ್ರಹ ಉದಯವಾಗಿದ್ದು ಎನ್ನಲಾಗುತ್ತದೆ. ಹಾಗಾಗಿ ಈ ರಾಶಿಯವರನ್ನು ಕಂಡರೆ ಶಿವನಿಗೆ ಬಹಳ ಇಷ್ಟ ಎನ್ನಲಾಗುತ್ತದೆ. ಅಲ್ಲದೆ ಬಹಳ ವಿಶೇಷವಾದ ಕೃಪೆ ಇವರ ಮೇಲಿರುತ್ತದೆ. ಈ ಶಿವನ ಕೃಪೆಯ ಕಾರಣ ಅದಶಮ ತುಂಬ ಪ್ರಕಾಶಮಾನವಾಗಿರುತ್ತದೆ ಮತ್ತು ಯಾವ ಕೆಲಸ ಮಾಡಿದರೂ ಯಶಸ್ಸು ಸಿಗುತ್ತದೆ. ನಾಲ್ಕನೆಯದಾಗಿ ವೃಶ್ಚಿಕ ರಾಶಿ. ಶಿವನ ವಿಶೇಷ ಕೃಪೆ ಸಹ ಈ ರಾಶಿಯವರ ಮೇಲೆ ಇರುತ್ತದೆ. ಈ ರಾಶಿಯವರು ಅಂದುಕೊಂಡ ಕೆಲಸಗಳನ್ನು ಸುಲಭವಾಗಿ ಮಾಡುತ್ತಾರೆ ಹಾಗೂ ಅದರಲ್ಲಿ ಯಶಸ್ಸು ಪಡೆಯುತ್ತಾರೆ. ಅಲ್ಲದೆ ಶಿವರಾತ್ರಿಯಂದು ಶಿವನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುವುದರಿಂದ ನಿಮ್ಮ ಕಷ್ಟಗಳಿಗೆ ಈ ಸಮಯದಲ್ಲಿ ಪರಿಹಾರ ಸಿಗುತ್ತದೆ. ನಿಮ್ಮ ಮನಸ್ಸಿನ ಆಸೆಗಳು ಸಹ ಶಿವನ ಕಾರಣದಿಂದ ಈಡೇರುತ್ತದೆ. ಐದನೆಯದಾಗಿ ಸಿಂಹರಾಶಿ. ಈ ರಾಶಿಯವರಿಗೂ ಸಹ ಶಿವನಿಂದ ವಿಶೇಷ ಕೃಪೆ ಸಿಗಲಿದೆ. ನಿಮ್ಮೆಲ್ಲ ಕನಸುಗಳು ಶಿವನ ಕಾರಣದಿಂದ ನನಸಾಗುತ್ತದೆ. ನೀವು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುತ್ತದೆ. ಅಲ್ಲದೆ ನಿಮಗೆ ಜಾತಕದಲ್ಲಿ ಯಾವುದೇ ದೋಷವಿದ್ದರೂ ಸಹ ಶಿವನ ಕೃಪೆಯ ಕಾರಣದಿಂದ ಎಲ್ಲವೂ ಸಹ ಪರಿಹಾರ ಸಿಗುತ್ತದೆ. ಇದರ ಜೊತೆಗೆ ನಿಮಗೆ ಆರ್ಥಿಕವಾಗಿ ಸಹ ಬಹಳಷ್ಟು ಲಾಭವನ್ನು ಪಡೆಯುತ್ತೀರಿ. ಕೊನೆಯದಾಗಿ ವೃಷಭ ರಾಶಿ. ಈ ರಾಶಿಯವರನ್ನು ಸಹ ಶಿವ ಬಹಳ ಇಷ್ಟಪಡುತ್ತಾನೆ. ಶಿವನ ಕಾರಣದಿಂದ ನಿಮಗೆ ಆರ್ಥಿಕವಾಗಿ ಸಹ ಲಾಭವಾಗುತ್ತದೆ. ಅಲ್ಲದೆ ಜೀವನದಲ್ಲಿ ಸಂತೋಷ ಹಾಗೂ ಸಂಪತ್ತು ಹೆಚ್ಚಾಗುತ್ತದೆ. ಯಾವುದೇ ಕೆಲಸ ಅಥವಾ ಹಣಕಾಸಿನ ವ್ಯವಹಾರ ಮಾಡಿದರೆ ಲಾಭ ಸಿಗುತ್ತದೆ.